ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಬಿಟ್ಟು ಮಂತ್ರಿ ಆಗಿದ್ದು ನೋಡಿ ಅಂತಂದ್ರೆ ಗುಲಾಬಿ ಅವರಿಂದ ಸುತ್ತಬಿಟ್ಟು ಮಂಕಿ ಆಗ್ತಾ ಇದ್ರಲ್ಲ ಬಾಸ್. ಅದನ್ನೇ ಕಣ ಪ್ರೀತಿ ಅನ್ನೋದು. ಗುಲಾಬಿ ಮುಂದೆ ಚಿನ್ನದ ಗಣಿ ತಂದಿಟ್ರು ನನಗದು ರೋಲ್ಡ್ ಗೋಲ್ಡೆ. ಗುಲಾಬಿನಿ ನನ್ನ ಅಪರಂಜಿ, ಚಿನ್ನ ಅಂತ ಅಪರಂಜಿನ ಯಾರಾದ್ರೂ ಕಳ್ಕೊಳಕ್ಕಾಗುತ್ತೇನೋ? ಅಯ್ಯೋ ಬಾಸ್, ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಾಸ್. ಗುಲಾಬಿ ಅವ್ರ ಸವಾಸಕ್ಕೆ ಹೋಗ್ಬೇಡಿ ಬಾಸ್. ಅವ್ರ ಸವಾಸಕ್ಕೆ ಹೋದ್ರೆ ನಿಮ್ ಜೀವಕ್ಕೆ ತೊಂದ್ರೆ ಇದೆ ಬಾಸ್. ಜೀವನೇ ಹೋದ್ಮೇಲೆ ಹೇಗ್ ಗುಲಾಬಿನ ಮದ್ವೆ ಆಗ್ತೀರಾ? ಜೀವ ಹೋಗೋದಕ್ ಮುಂಚೆ ಅವಳ ಜೊತೆ ಒಂದು ದಿನ ಆದ್ರೂ ಜೀವನ ಮಾಡೇ ಮಾಡ್ತೀನಿ ಕಣೋ. ಅದೇಗೆ ಬಾಸ್? ಇಷ್ಟಕ್ಕೆಲ್ಲ ಕಾರಣ ಸಮರ್ಥ. ಅವನು ಅವಳ ಜೊತೆ ಇದಾನೆ ಅಂತಾನೆ ಇಷ್ಟೆಲ್ಲ ಆಟ ಆಡ್ತಿದ್ದಾಳೆ. ಅವನೇ ಇಲ್ಲ ಅಂದ್ರೆ ಆಗ ಅವಳು ನನ್ನ ಹತ್ರ ಬಾಲ ಮುದ್ರಕೊಂಡು ಬಿದ್ದಿರ್ತಾಳೆ. ಮೊದಲು ಅವನಿಗೆ ಪಾಠ ಕಲಿಸಿ ಆಮೇಲೆ ಗುಲಾಬಿನ ನನ್ನ ಒಳಗ್ ಮಾಡ್ಕೋತೀನಿ. ಬಾಸ್, ಅಂತೂ ನೀವ್ ಚಟ್ಟ ಕಟ್ಸ್ಕೊಳಕ್ ರೆಡಿ ಆಗಿದ್ದೀರಾ ಅನ್ನೇ? ಚಟ್ಟ ಅಲ್ಲ ಕಣೋ, ಕಂಕಣ ಕಟ್ಟಿಸ್ಕೊಳಕ್ಕೆ ಅಂತ ಹೇಳು. ಸಮರ್ಥ್ಗೆ ಚಟ್ಟ, ಗುಲಾಬಿ ನನಗೆ. ನಲಿವ ಗುಲಾಬಿ ಹೂ. ಅಯ್ಯೋ ಯಮ್ಮ ಯವ್ವ, ಅಯ್ಯೋ ಅಯ್ಯೋ. ಅದಕ್ಕೆ ಬಾಸ್ ನಲಿಬಾರ್ದು ಅನ್ನೋದು. ಅಯ್ಯೋ ಅಪ್ಪ, ಅವಳ ಬಾಗಿಟ್ಟಾಕ. ಅಯ್ಯೋ ಅಮ್ಮ. ನೋಡಿದ್ರ, ನಾನ್ ಹೇಳ್ದಂಗೆ ಆಯ್ತು. ನಾವೇನಾದ್ರೂ ಸೀತಮ್ಮ ಅವ್ರನ್ನ ಕಿಡ್ನಾಪ್ ಮಾಡಿಸಿದ್ರೆ ಗುಲಾಬಿ ಮೇಡಮ್ ಅವ್ರನ್ನ ಸೀತಮ್ಮ ಇಷ್ಟೊಂದು ಹೋಗ್ಲಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಈಗ ನಮ್ ಗುಲಾಬಿ ಮೇಡಮ್ ಅವರು ಫೈಟ್ ಮಾಡಿ ಸೀತಮ್ಮ ಅವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಸೀತಮ್ಮ ಗುಲಾಬಿ ಮೇಡಮ್ ಅವ್ರನ್ನ ಬಾಯಿ ತುಂಬಾ ಹೊಗಳಿದ್ದು. ಸೀತಾದೇವಿ ಅವರು ಗುಲಾಬಿನ ಹೊಗ್ಲಬೇಕಾದ್ರೆ ಅವಳ ಕೆನ್ನೆಗಳನ್ನ ನೋಡ್ಬೇಕಾಗಿತ್ತು. ಸೇಮ್ ಅನ್ಪೂರ್ಣವ್ರ ಕೆನ್ನೆ ತರ ಕೆಂಪಾಗಿತ್ತು. ಚಟಪಟ ಒನ್ಸ್ ಮೋರ್. ಸೇಮ್ ಅನ್ಪೂರ್ಣವ್ರ ಕೆನ್ನೆ ತರ ಕೆಂಪಾಗಿತ್ತು. ಹಳೆ ಗ್ರಾಮಫೋನ್ ತರ ಹೇಳಿದ್ದೆ ಹೇಳ್ತಾ ಇದ್ದೀರಲ್ಲ, ಒನ್ಸ್ ಮೋರ್ ಅದ್ರಲ್ಲ ಅದಕ್ಕೆ. ಆದ್ರೂ ಆ ಕಿಡ್ನಾಪರ್ ಯಾರು ಅನ್ನೋದ್ ಮಾತ್ರ ನಮಗ್ ಗೊತ್ತಾಗ್ತಿಲ್ಲ ನೋಡ್ರಿ. ಪ್ರತಿ ಸಲನೂ ಅವ್ನ್ ನಮ್ಗೆ ಚಳ್ಳೆ ಹಣ್ಣನ್ನ ತಿನ್ಸ್ತಾನೆ ಇದ್ದಾನೆ. ಅವನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಅವನನ್ನ ಕುತ್ಕೊಳ್ರಿ. ಫಸ್ಟ್ ನಿಮ್ ಹುಟ್ಟನ್ನ ಸಾರ್ಥಕ ಮಾಡ್ಕೊಳ್ಳಿ, ಆಮೇಲೆ ಅವ್ರನ್ನ ಹುಟ್ಲಿಲ್ಲ ಅನ್ಸಿರಂತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ ಹುಟ್ಟಿಗೆ ಏನ್ರಿ ಆಗಿದೆ? ನನ್ಗೆ ನಂದ ಇಲ್ವಾ, ಚಂದ ಇಲ್ವಾ? ತುಂಬಿ ತುಳುಕ್ತಾ ಇದೆ. ರೇ ಸುಮ್ನೆ ಇರ್ರೆ. ನಾನೇನಾದ್ರೂ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದ್ ಪರ್ಮಿಷನ್ ಕೊಟ್ರೆ ಮನೆಯಿಂದ 5 ಕಿಲೋಮೀಟರ್ ದೂರದವರೆಗೂ ಹುಡುಗರು ಕ್ಯೂ ನಿಂತ್ಕೋತಾರೆ. ಮತ್ ಯಾಕೆ ಕಾಯ್ತಾ ಇದ್ದೀರಾ? ಯಾವ್ದಾದ್ರು ಕುರಿನ್ ಹಿಡ್ಕೊಂಡು ಕಟ್ಟಾಕೊಂಬಿಡಿ. ಹಂಗೆ ಓನಲ್ಲ ನೀನಲ್ಲ ಅಂತ ರೀಲ್ಸ್ ಮಾಡ್ಕೊಂಡು ಇಬ್ರು ಇರ್ಬೋದು. ಅಯ್ಯೋ ಕೊಡ್ಬೋದಿತ್ತು, ಆದ್ರೆ ನನ್ಗವೆಲ್ಲ ಬೇಡ, ಮನ್ಸ್ ಮಾಡಿಲ್ಲ. ನಾನು ಈ ಮಟ್ಟಕ್ಕೆ ಬೆಳ್ದಿದ್ದೀನಲ್ಲ, ನನ್ನ ಹುಟ್ಟನ್ನ ಯಾಕ್ರಿ ಸಾರ್ಥಕ ಮಾಡ್ಕೋಬೇಕು? ರೇಖಾ ಮೇಡಮ್ ಅವ್ರೆ, ನಿಮ್ಗೆ ಅಂದ ಇದೆ, ಚಂದ ಇದೆ, ಆದ್ರೆ ಮುಖ್ಯವಾಗಿ ಏನಿರ್ಬೇಕು ಅದೇ ಇಲ್ಲ. ಏನ್ರಿ ಬುದ್ಧಿಯಮ್ಮಿ. ರೇಖಾ ಮೇಡಮ್ ಅವ್ರೆ, ನೀವು ಮಾತಾಡೋದು ಹೇಗಿದೆಯಪ್ಪ ಅಂದ್ರೆ ಹೊಸ ಗಾಡಿನ ತಂದು ಅದಕ್ಕೆ ಪೆಟ್ರೋಲ್ ಹಾಕ್ಸದೆ ಓಡಾಡ್ತಾರಲ್ಲ ಹಂಗಿದೆ. ರೇ ಗೌಡ್ರೆ, ಇವ್ರ ಜೊತೆ ಸೇರ್ಕೊಂಡು ನೀವು ಕಿಂಡಲ್ ಮಾಡ್ತಾ ಇದ್ದೀರಾ? ನೋಡ್ತಾ ಇರಿ, ಈ ಪ್ರಪಂಚಕ್ಕೆ ಈ ರೇಖಾ ಏನು ಅಂತ ಒಂದಲ್ಲ ಒಂದು ದಿನ ಪ್ರೂವ್ ಮಾಡೇ ಮಾಡ್ತೀನಿ. ಸದ್ಯಕ್ಕೆ ಬಾಯಿ ಮುಚ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀವು ಪ್ರಪಂಚನೇ ನೋಡ್ಬಾರ್ದು, ಹಾಗ್ ಮಾಡ್ಬಿಡ್ತೀನಿ. ಒಟ್ನಲ್ಲಿ ಅತ್ತೆ ಸೊಸೆ ಇಬ್ರು ಕ್ಷೇಮವಾಗಿ ಮನೆಗ್ ಬಂದಿದ್ದಾರೆ ರೀ. ನಾವು ನಮ್ ನಾಟಕನ ನಿಲ್ಲಿಸ್ಬಿಡಣ್ವಾ? ಏನಮ್ಮಿ ನೀನು ಯಾವಾಗ ನೋಡಿದ್ರೆ ಇಂಜನ್ ಆಫ್ ಮಾಡೋ ಮೂಡಲ್ಲೇ ಇರ್ತೀಯಲ್ಲ. ಇನ್ನೊಂದ್ ಸ್ವಲ್ಪ ದಿನ ಗಾಡಿ ಓಡ್ಲಿ ಬಿಡು. ಈಗ್ಯಾಕ್ ನಾವು ಈ ಗೆಟಪ್ ನ ಚೇಂಜ್ ಮಾಡೋದು? ಇನ್ನೊಂದ್ ಸ್ವಲ್ಪ ದಿನ ಇರ್ಲಿ. ಹಾಗಂತ ಎಷ್ಟು ದಿನ ನಮ್ ನಾಟಕನ ಮುಂದುವರ್ಸಕ್ ಆಗತ್ತೆ? ನಾವ್ ಇದೇ ತರ ನಾಟಕನ ಮುಂದುವರ್ಸಿ ಏನೋ ಮಾಡಕ್ ಹೋಗಿ ಏನೋ ಎಡವಟ್ ಆಗ್ಬಿಟ್ರೆ ಆಮೇಲೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಅಂತ ಶಂಕ ಉದ್ಬೇಕಾಗತ್ತೆ. ಹಾಗಂತ ನಾವು ನಾಟಕ ನಿಲ್ಸಿ ಜಾಕ್ಟೆ ಹೊಡ್ಕೊಂಡ್ ಕೂತ್ಕೊಬೇಕು ಅಂತಿದ್ದೀರಾ? ನಾವು ಪ್ಲಾನ್ ಮಾಡಿದಾದ್ರೂ ಏನು ಸೀತಮ್ಮ ಅವರು 50 ಲಕ್ಷ ಬೇಡ ಅಂತ ಹೇಳ್ಬೇಕು ಅಂತ. ಹೌದು. ಅಯ್ಯೋ ನಿಮ್ದೇನ್ರಿ ಮಧ್ಯದಲ್ಲಿ, ಸುಮ್ನೆ ಕುತ್ಕೊಳ್ಳಿ. ಆದ್ರೆ ಸೀತಮ್ಮನವರು ಬೇಡ ಅಂತ ಹೇಳಿಲ್ವಲ್ಲ. ಸೀತಮ್ಮ ಅವರು ಈ ದುಡ್ಡು ಬೇಡ ಅಂತ ಹೇಳ್ಸೋದಕ್ಕಾದ್ರೂ ನಾವ್ ಈ ನಾಟಕ ಮುಂದುವರ್ಸ್ಲೇಬೇಕು. ಹೌದು, ಅಷ್ಟೊಂದು ದುಡ್ಡು ಕೊಡ್ಬೇಕಾದ್ರೆ ನಾವು ನಮ್ಮನ್ನ ಮಾರ್ಕೊಂಡೇ ದುಡ್ಡು ಕೊಡ್ಬೇಕಾಗತ್ತೆ. ಇಷ್ಟಕ್ಕೂ ಇದು ಹರಿಶ್ಚಂದ್ರನ ಕಾಲ ಆಗಿದ್ರೆ ಹೆಂಡತಿನ ಮಾರಿ ದುಡ್ಡು ತಗೋಬೋದಿತ್ತಪ್ಪ. ನಾನ್ ಮಾರ್ತೀನಿ ಅಂತ ಹೋದ್ರು ನನ್ನ ಹೆಂಡತಿನ ಯಾರು ತಗೊಳಲ್ಲ. ಯಾಕಂದ್ರೆ ನನ್ನಾಗೆ ಇವಳನ್ನ ಯಾರಾದ್ರೂ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅದು ಸಾಧ್ಯನೇ ಇಲ್ಲ. ಇವಳಂತೂ ನಾ ಮಾರಲ್ಲಪ್ಪ, ನನ್ನ ಹೆಂಡತಿ ನನಗೇ ಬೇಕು. ಅಯ್ಯೋ ನಿಮ್ಮ ನನ್ನನ್ನ ಮಾರಕ್ ಪ್ಲಾನ್ ಮಾಡ್ತಿದ್ದೀರಾ? ಮಾತಾಡ್ತೀರಾ ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಿಮ್ಮನ್ನ ತಗೊಂಡೋಗಿ ಗುಜರಿಗೆ ಹಾಕ್ಬಿಡ್ತೀನಿ. ಅನ್ಪೂರ್ಣವ್ರೆ,
ಇವ್ರನ್ನ ಗುಜ್ರಿ ಅವರು ತಗೊಳಲ್ಲ. ವೇಸ್ಟ್ ಗಾಡಿಗ್ ಬೆಲೆ ಇದೆ ಹೊರತು ವೇಸ್ಟ್ ಬಾಡಿಗ್ ಬೆಲೆ ಇಲ್ಲ. ಏನ್ರಿ ರೇಖಾ ಮೇಡಮ್ ಅವ್ರೆ, ನೀವು ನೋಡಿದ್ರೆ ಗಾಳಿಪಟಕ್ಕೆ ಸೂತ್ರ ಸಾಥ್ ಕೊಡುತ್ತಲ್ಲ ಕೊಡ್ತೀರಿ ಅನ್ಕೊಂಡ್ರೆ ನನ್ನನ್ನೇ ವೇಸ್ಟ್ ಮಾಡಿ ಅಂತಿದ್ದೀರಾ? ಆಗ್ಲೇ ನನ್ ಬಗ್ಗೆ ಯಾವ ರೀತಿ ಮಾತಾಡಿದ್ರೆ ಅದಕ್ಕೆ ನಾನೀಗ ಈ ರೀತಿ ಮಾತಾಡ್ತಾ ಇದ್ದೀನಿ. ನಾನೇ ಯಾವ ರೀತಿ ಮಾತಾಡ್ದೆ? ಯಾವ ರೀತಿ ಮಾತಾಡಿದ್ರೆ ಅಂತ ಅಯ್ಯೋ, ನೆನ್ಪ್ ಸಾಕ್ ಮಾಡ್ಕೊಳ್ಳಿ. ಸುಮ್ನೆ ರೀ. ಹೀಗೆ ಒಬ್ಬೊಬ್ರು ಕಾಲ್ ಹೇಳ್ಕೊಂಡೇ ಕೂತಿರ್ತೀರಾ? ನಾಳೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಹೇಗಿದೆ ಐಡಿಯಾ? ಸೂಪರ್. ಸೂಪರ್. ಎಸ್, ಚಂದ ಅವನ ಕಣ್ಸನ್ನೆ ಮರೆತೆ ನಾನು ನನ್ನನ್ನೇ ಶ್ವಾಸ ಮೇಲೆ ಇಳಿದು ಸುತ್ತಲಿನ ಜಗವನ್ನೇ ಮರೆಸುತ್ತಿದೆ. ಚಂದ ಹ? ಏನಿವತ್ತು ಮುದ್ದು ಸೊಸೆ ತುಂಬಾ ಖುಷಿಯಾಗಿರೋ ಆಗಿದೆ. ಅತ್ತೆ ಸೊಸೆ ಸೇರಿ ನನ್ನ ಮರೆಯೋದಿಲ್ಲ ತಾನೆ? ಚೇಚೆ, ನಿಮ್ಮನ್ ಮರೆಯೋದಕ್ಕಾಗತ್ತಾ? ನಿಮ್ಮನ್ನೇನಾದ್ರೂ ಮರೆತ್ರೆ ನಾನ್ ಅತ್ತೆ ಅಂತ ಕರೆಯೋ ಅವಕಾಶನೇ ಸಿಗೋದಿಲ್ಲ. ಅದಕ್ಕೆ ನಿಮ್ಮನ್ ಮರೆಯಲ್ಲ. ವಾಹ್, ತುಂಬಾ ಚೆನ್ನಾಗಿ ಮಾತು ಕಲ್ತ್ಬಿಟ್ಟಿದ್ದೀರಾ ಕಣ್ರಿ. ಆದ್ರೆ ಅಮ್ಮ ಇವತ್ ನಿಮ್ಮನ್ನ ಮುದ್ದು ಸೊಸೆ ಅಂತ ಪದೇ ಪದೇ ಕರಿಬೇಕಾದಾಗ ನನಗೆಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಹಾಗೆ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಡೋಣ ಅಂತ ಅನ್ಸ್ತಿತ್ತು. ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ಸಮರ್ಥ್, ನಿಮ್ಗೆ ತಪ್ಕೊಂಡ್ ಬಿಡೋಣ ಅನ್ಸಿದ ತಕ್ಷಣ ನಾನ್ ತಪ್ಕೊಂಡ್ ಬಿಡ್ತೀನಿ ಅಂತ ಅನ್ಕೊಂಡ್ರಾ? ಅದೆಲ್ಲ ಚಾನ್ಸೇ ಇಲ್ಲ. ನಾವಿಬ್ರು ಮದ್ವೆ ಆಗಿರೋ ತರ ನಾಟಕ ಮಾಡ್ತಿದೀವಿ ಅಷ್ಟೇ. ನಮ್ಮಿಬ್ರಿಗೂ ಮದ್ವೆ ಆಗಿಲ್ಲ ಅಂತ ಗೊತ್ತಿದೆ ತಾನೆ? ಅದಕ್ಕೆ ತಾನೆ ಎಲ್ರ ಮುಂದೆ ತಪ್ಕೊಂತೀನಿ ಅಂತ ಹೇಳಿದ್ದು. ಅಲ್ಲಾದ್ರೆ ಗಂಡ ಹೆಂಡತಿನ ತಪ್ಕೊಂಡ ಅಂತ ಹೇಳ್ತಾರೆ. ಇಲ್ಲಿ ನಿನ್ನ ತಪ್ಕೊಳಕ್ಕೆ ಬಿಡೋದಿಲ್ವಲ್ಲ ನೀನು. ಓ, ಅದಕ್ಕೆ ನಿಮ್ ಮನ್ಸಲ್ಲಿರೋ ಆಸೆನ ಅವ್ರ ಮುಂದೆ ತೋರ್ಸ್ಕೋಬೇಕು ಅಂತ ಅನ್ಕೊಂಡ್ರಾ? ಅದಕ್ ನಾನ್ ಅವಕಾಶ ಮಾಡ್ಕೊಟ್ರೆ ತಾನೆ? ಪರವಾಗಿಲ್ಲ ಬಿಡು, ಕೈಯಲ್ಲೇ ಮೈಸೂರು ಪಾಕಿದೆ, ಅದನ್ನ ಬಾಯಿಗೆ ಹಾಕೊಳಕ್ಕೆ ಎಷ್ಟೊತ್ತು? ಓಹೋ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆ ಮೈಸೂರ್ ಪಾಕ್ ನಾನೇ. ನಾನ್ ಯಾವಾಗ ಬೇಕಾದ್ರೂ ಹೋಗ್ಬಹುದು. ಏನ್ ಹೇಳ್ತಿದ್ಯಾ ಗುಲಾಬಿ? ನೀನ್ ನನ್ನಿಂದ ದೂರ ಹೋಗ್ತೀಯಾ? ನೀನೇನಾದ್ರೂ ನನ್ನಿಂದ ದೂರ ಹೋದ್ರೆ ಅದೇ ಕ್ಷಣನೇ ಗಡ್ಡ ಬಿಟ್ಕೊಂಡು ಕೈಯಲ್ಲಿ ನಿನ್ ಫೋಟೋ ಇಟ್ಕೊಂಡು ಎಲ್ಲರ ದೂರ ಹೋಗ್ಬಿಡ್ತೀನಿ. ಅದೇ ಬೇಜಾರಲ್ಲಿ ನಂದೇ ಆದ ಒಂದ್ ದೇಶ ಕಟ್ಕೊಂಡು ಬ್ಯೂಟಿಫುಲ್ ಹುಡುಗಿರ ಜೊತೆ ಮೆಡಿಟೇಷನ್ ಮಾಡ್ಕೊಂಡು ನನ್ ಜೀವನನ ಕಳೆದು ಬಿಡ್ತೀನಿ. ಇದೇನಪ್ಪ ಇದು? ಮತ್ತೆ ಫೋನ್ ಮಾಡ್ತಾ ಇದ್ದಾರೆ. ಈ ಸಾರಿ ಏನಾದ್ರೂ ಪ್ಲಾನ್ ಮಾಡಿ ನನ್ನ ಕಿಡ್ನಾಪ್ ಮಾಡಕ್ ನೋಡ್ತಿದಾರಾ? ಇಲ್ಲ ಇಲ್ಲ, ನಾನು ಫೋನೇ ರಿಸೀವ್ ಮಾಡಲ್ಲ. ಕಟ್ ಮಾಡಿದ್ರು ಮತ್ತೆ ಮಾಡ್ತಾ ಇದಾರಲ್ಲ.